ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನಮ್ಮ ಮನೆಯ ಹೋಮ್ ಟೂರ್ ಆಗಿರುತ್ತೆ. ಕತಾರಲ್ಲಿ ಇರೋ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಈ ಥರ ಸಿಚುವೇಶನಲ್ಲಿ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಇವಾಗ ಒಂದು ಲಾಂಗ್ ವೆಕೇಷನ್ ಹೋಗ್ತಾ ಇದ್ದೀನಿ. ವೆಕೇಷನ್ ಬಂದ ಮೇಲೆ ನಾವು ಇದೇ ಮನೇಲಿ ಇರ್ತೀವಿ ಅನ್ನೋದು ಡೌಟ್ ಇದೆ. 90% ಈ ಮನೇಲಿ ಇರಲ್ಲ. ಮೇ ಬಿ ಫ್ಯಾಮಿಲಿನ ಕರ್ಕೊಂಡು ಬರೋ ಚಾನ್ಸಸ್ ಇದೆ. ಸೊ ಮನೆ ಚೇಂಜ್ ಮಾಡೋ ಪ್ಲ್ಯಾನ್ ಇದೆ. ಸೊ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಇದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಕತಾರಲ್ಲಿ ಇಂಡಿಯಾ ಥರ ಏನು 1 BHK 2 BHK 3 BHK ಕಪಲ್ಸ್ ಎಲ್ಲ ಆ ಥರದಲ್ಲಿ ಇರಲ್ಲ. ಇಲ್ಲಿ ಯೂಶಲಿ ಬ್ಯಾಚುಲರ್ಸು ಮತ್ತು ಕಪಲ್ಸ್ ಎಲ್ಲರೂ ಇದ್ದರೆ 90% ಎಲ್ಲರೂ ಸ್ಟುಡಿಯೋಲಿ ಇರ್ತಾರೆ. 1 BHK 2 BHK ಎಲ್ಲ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಇದ್ದರೆ 1 BHK 2 BHK ಅಂತ ಇರ್ತಾರೆ. ಸದ್ಯಕ್ಕೆ ನಾವಿರೋದು ಅಲ್ಕೋರ್ ಅನ್ನೋ ಏರಿಯಾದಲ್ಲಿ ಒಂದು ಪುಟ್ಟ ಸ್ಟುಡಿಯೋದಲ್ಲಿ ಇದ್ದೀವಿ. ಇದಕ್ಕೆ ಆಲ್ಮೋಸ್ಟ್ ರೆಂಟು ಬಂದು ಒಂದು 1800 ಆಗುತ್ತೆ. ಆ್ಯಂಡ್ ಇಟ್ಸ್ ಫುಲ್ಲಿ ಫರ್ನಿಶ್ಡ್. ನಾವು ಬಂದಾಗ ಏನೇನಿತ್ತು, ವಾರ್ಡ್ರೋಬ್ ಇತ್ತು, ಬೆಡ್ಡು, ಡ್ರೆಸ್ಸಿಂಗ್ ಟೇಬಲ್ಲು, ಸೋಫಾ, ಆಮೇಲೆ ಕಿಚನಲ್ಲಿ ಗ್ಯಾಸ್ ಸ್ಟವ್ವು, ವಾಷಿಂಗ್ ಮಿಷಿನು, ಫ್ರಿಜ್ಜು, ಇಷ್ಟೆಲ್ಲ ಇಲ್ಲೇ ಇತ್ತು. ನಾವೇನು ಎಕ್ಸ್ಟ್ರಾ ತೊಗೊಂಡಿದ್ದು ಅಂತಂದರೆ ಜಸ್ಟ್ ನಮ್ಮ ಬಟ್ಟೆಗಳು, ಪಾತ್ರೆಗಳು ಅಷ್ಟೇ ನಾವು ಇಲ್ಲಿ ಬಂದಾಗ ತೊಗೊಂಡಿದ್ದು. ಟಿ ವಿ ಬಂದು ಚಿಕ್ಕದಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡು ಟಿ ವಿನ ರಿಪ್ಲೇಸ್ ಮಾಡಿದ್ರು, ಅವರೇ ತೊಗೊಂಡ್ರು. ಬಟ್ ಇಲ್ಲಿ ಮಿಕ್ಕಿದ್ದೆಲ್ಲ ಇಲ್ಲೇ ಇತ್ತು. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ನಮ್ಮ ಮನೆ, ನಂದು ಪುಟ್ಟ ಮನೆ ಕತಾರಲ್ಲಿ ನಾವು ಕಪಲ್ಸೇ ಇರೋಕ್ಕೆ ಹೇಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಇದು ಒಂದು ಬಿಲ್ಡಿಂಗು. ಈ ಬಿಲ್ಡಿಂಗಲ್ಲಿ ಎಂಟ್ರೆನ್ಸ್ ಹತ್ತಿದಂಗೆ ನಮ್ಮ ಮನೆ ಬರುತ್ತೆ. ಇದೇ ನಮ್ಮ ಮನೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಗೋವಿಂದರಾಜು, ರಕ್ಷಿತಾ ಅಂತ ನೇಮ್ ಬೋರ್ಡ್ ತೊಗೊಂಡು ಬಂದಿದ್ವಿ. ಇದು ಇಂಡಿಯಾದಿಂದ ನಾನು ತೊಗೊಬಂದಿದ್ದು. ಅದಕ್ಕೊಂದು ದೃಷ್ಟಿ ಟ್ಯಾಗ್, ಯಾರ್ದು ದೃಷ್ಟಿ ಬೀಳದೆ ಇರಲಿ ನಮ್ಮ ಮನೆ ಮೇಲೆ ಅಂತ, ನಮ್ಮ ಮೇಲೆ, ನಮ್ಮ ಮನೆ ಮೇಲೆ ಅಂತ. ಸೊ ಇಲ್ಲಿಂದ ಜಸ್ಟ್ ಎಂಟ್ರಿ. ಅದಾದ ನಂತರ ಇಲ್ಲಿ ಒಳಗಡೆ ಹೋದರೆ ಇನ್ನು ಮೇಲ್ಗಡೆ ಒಂದೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಈ ಕಡೆ ಇನ್ನೂ ಒಂದು ಮನೆ ಇದೆ, ಅಲ್ಲಿ ಸ್ಟ್ರೇಟ್ ಒಂದು ಮನೆ ಇದೆ, ಮೇಲ್ಗಡೆ ಇನ್ನೂ ಒಂದು 3-4, ಫಸ್ಟ್ ಫ್ಲೋರಲ್ಲಿ ಒಂದು 3-4 ಇದೆ, ಆಮೇಲೆ ಒಂದು 3-4 ಇದೆ. ಸೊ ನಮ್ಮ ಮನೆ ಬಂದು ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಮನೆಯೇ. ಲೆಟ್ಸ್ ಎಂಟರ್. ವೆಲ್ಕಮ್ ಟು ಮೈ ಹೋಮ್. ವೆಲ್ಕಮ್ ಟು ಮೈ ಹೋಮ್ ಗೈಸ್. ಸೊ ಮೊದಲೇ ಹೇಳ್ದಂಗೆ ಇದು ಒಂದು ಜಸ್ಟ್ ಸ್ಟುಡಿಯೋ. ಏನು ಅಂತ ಲಕ್ಸುರಿಯಾಗಿ ಇಟ್ಕೊಂಡಿಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ವರ್ಕಿಂಗಲ್ಲಿರೋದ್ರಿಂದ ಜಸ್ಟ್ ನಮಗೆ ಈವ್ನಿಂಗ್ ಒಂದು 4-5 ಅವರ್ಸ್ ಅಷ್ಟೇ ಟೈಮ್ ಸಿಗ್ತಾ ಇತ್ತು. ಜಸ್ಟ್ ಕುಕ್ಕಿಂಗ್ ಆ್ಯಂಡ್ ಸ್ಲೀಪಿಂಗ್ ಅಂತ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ದೀವಿ. ಸೊ ನಮ್ಮದು ಬೆಡ್ ಸೆಟ್ ಇದು. ನಮ್ಮದು ಸ್ಟುಡಿಯೋ ಬೆಡ್ ಸೆಟ್ ಇದು. ಸ್ಟುಡಿಯೋ ಅಂದರೆ ಒಂದು ಕಡೆ ಬೆಡ್ ಇರುತ್ತೆ, ಇನ್ನೊಂದು ಕಡೆ ಸೋಫಾ ಮತ್ತು ಟಿ ವಿ ಇರುತ್ತೆ. ಎಲ್ಲನೂ ಹಾಲಲ್ಲೇ ಇರುತ್ತೆ. ಸೊ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಇದು ಬೆಡ್ ಸೆಟ್ಟು. ಈ ಕಡೆ ನಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಆ್ಯಂಡ್ ಈ ಕಡೆ ವಾರ್ಡ್ರೋಬ್ ಇದೆ. ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಆ್ಯಕ್ಚುಲಿ ಸ್ಕಿನ್ ಕೇರ್ ಐಟಮ್ಸು, ಮೇಕಪ್ ಐಟಮ್ಸ್ ಎಲ್ಲ ನಾನು ಏನೂ ಇಟ್ಟಿಲ್ಲ. ಇವಾಗೆಲ್ಲ ತೆಗೆದಿದ್ದೀನಿ. ಬಿಕಾಸ್ ಆಗಲೇ ಹೇಳ್ದಂಗೆ ನಾನು ವೆಕೇಷನ್ ಹೋಗ್ತಿರೋದ್ರಿಂದ ನನ್ನ ಏನಂತಾರೆ ಮೇಕಪ್ ಸೆಟ್ಟು, ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಎಲ್ಲನೂ ಪ್ಯಾಕ್ ಮಾಡಿ ಹೊರಡೋಕ್ಕೆ ರೆಡಿ ಇದ್ದೀನಿ. ಇದು ಹೊರಡೋದು ಹಿಂದಿನ ದಿನ ಅಂತ ಮಾಡ್ತಿರೋ ಬ್ಲಾಗು. ಸೊ ನಿಮಗೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಖಾಲಿ ಕಾಣಿಸ್ತಾ ಇದೆ. ಲಾಂಗ್ ವೆಕೇಷನ್ ಹೋಗ್ತಾ ಇದ್ದೀನಿ. ಮೇ ಬಿ ಬರೋದು ಒಂದು 4-5-6 ಮಂತ್ಸ್ವರೆಗೂ ಆಗ್ಬೋದು, ವಿ ಡೋಂಟ್ ನೋ. ಅದಕ್ಕೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ನಮ್ಮ ಥ್ರೆಡ್ ಮಿಲ್. ತುಂಬ ಹಠ ಮಾಡಿ ಥ್ರೆಡ್ ಮಿಲ್ನ ತೆಗೆಸ್ಕೊಂಡೆ. ಬಿಕಾಸ್ ಕತಾರಲ್ಲಿ ಇರೋರಿಗೆ ಗೊತ್ತು, ಕತಾರಲ್ಲಿ ಎಲ್ಲ ಮಂತಲ್ಲೂ ಇದ್ದರೆ ಎಕ್ಸ್ಟ್ರೀಮ್ ಚಳಿ ಆಗಿಬಿಡುತ್ತೆ, ಇಲ್ಲಾಂದರೆ ಎಕ್ಸ್ಟ್ರೀಮ್ ಬಿಸಿಲಿರುತ್ತೆ. ಸೊ ನನಗೆ ಬೇಕೇ ಬೇಕು. ನನಗೆ ಎಕ್ಸ್ಟ್ರೀಮ್ ಸೆಕೆಯಲ್ಲಿ ಹೊರ್ಗಡೆ ವಾಕ್ ಮಾಡೋಕ್ಕೂ ಆಗೋಲ್ಲ, ಚಳಿಲೂ ವಾಕ್ ಮಾಡೋಕ್ಕಾಗಲ್ಲ ಅಂತ ಹಠ ಮಾಡಿ ತೆಗೆಸ್ಕೊಂಡೆ. 1 ವೀಕ್ ಕರೆಕ್ಟಾಗಿ ಸೀರಿಯಸ್ ಆಗಿ ವರ್ಕ್ ಮಾಡಿದೆ, ಜೋಶಲ್ಲಿ, ಖುಷಿಲಿ. ಅದಾದಮೇಲೆ ಎಲ್ಲರ ಮನೆಯಲ್ಲೂ ಯಾವ ಥರ ಹಣೆ ಬರ, ನಮ್ಮ ಮನೆಯಲ್ಲೂ ಅದೇ. ನನ್ನ ಹಸ್ಬೆಂಡ್ದು ಶರ್ಟ್ಗಳು, ಯೂಸ್ ಮಾಡಿರೋ ಟವಲ್ಸ್ಗಳು ಅದೆಲ್ಲ ಹಾಕ್ಕೊಂಡು ಸದ್ಯಕ್ಕೆ ಈಗ
ಡ್ರೈಯರ್ ಒಣಗಿಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇದು ಥ್ರೆಡ್ಮಿಲ್ ಕತೆ, ಯೂಸ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ಊರಿಂದ ಬಂದಮೇಲೆ ಯೂಸ್ ಮಾಡೋಣ ಇನ್ನು ಇದ್ರೆ. ಅದಾದಮೇಲೆ ಇದು ನಮ್ಮ ಬೆಡ್ ಸೆಟ್, ಕಂಪ್ಲೀಟ್ ಬೆಡ್ ಸೆಟ್ ಹೀಗಿರುತ್ತೆ. ಬೆಡ್ ಲ್ಯಾಂಪ್ ಇಟ್ಟಿದ್ದೀವಿ. ಅದಾದಮೇಲೆ ನಂದು ಭಗವದ್ಗೀತೆ ಇಟ್ಕೊಂಡಿದ್ದೀನಿ. ಯಾವಾಗಾದರೂ ತುಂಬ ಬೇಜಾರಾದಾಗ, ಫೀಲಿಂಗ್ ಅಲೋನ್ ಅನ್ನಿಸ್ದಾಗ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಓದ್ತಾ ಇದ್ದೀನಿ. ಇದು ನನ್ನ ಬೆಡ್ ಪಕ್ಕ ಯಾವಾಗಲೂ ಇರುತ್ತೆ ಭಗವದ್ಗೀತೆ. ಅದಾದಮೇಲೆ ಇಲ್ಲಿ 3 ವಾರ್ಡ್ರೋಬ್ಸ್ ಇದೆ, 1 2 3. ಈ ಮೊದಲನೇ ವಾರ್ಡ್ರೋಬಲ್ಲಿ ನಂದು ಬೆಡ್ ಸೆಟ್ಗಳಿಟ್ಟಿದ್ದೀವಿ. ನಿಮಗೆ ಬೆಡ್ ಸೆಟ್ ಚೇಂಜ್ ಮಾಡೋದು, ಅದೆಲ್ಲ ಬೈ ಮಾಡೋದು ಹೊಸದೆಲ್ಲ ತುಂಬ ಕ್ರೇಜು. ಸೊ ತುಂಬ ಇರೋರಿಬ್ಬರಿಗೆ ತುಂಬ ಬೆಡ್ ಸೆಟ್ ಬೈ ಮಾಡಿ ಈ ಕಡೆ ಎಲ್ಲ ಬೆಡ್ ಸೆಟ್ಗಳನ್ನ ಫಿಲ್ ಮಾಡಿದ್ದೀನಿ. ಇದು ನನ್ನ ಹಸ್ಬೆಂಡ್ ವಾರ್ಡ್ರೋಬ್ ವಿತ್ ಮಿರರ್ ಇದೆ, ಫುಲ್ ಲೆಂತ್ ಮಿರರು. ಸೊ ಎದ್ದ ತಕ್ಷಣ ನನ್ನನ್ನು ನೋಡ್ಕೊಳ್ಳೋದು, ಫುಲ್ ಡ್ರೆಸ್ ಆಗಿ ಫುಲ್ ಉದ್ದ ವ್ಯೂ ಬೇಕು ಅಂದಾಗ ಇದು ನನ್ನ ಹಸ್ಬೆಂಡ್ದು. ಆ್ಯಂಡ್ ಇದರಲ್ಲಿ ನಮ್ಮದಿರುತ್ತೆ, ನಂದು ಏನೇನಿದೆ ಫುಲ್ ಸೆಟ್ಟು ಇಲ್ಲಿರುತ್ತೆ. ಸೊ ಇದು ನಮ್ಮ ವಾರ್ಡ್ರೋಬ್. ಇದಾದಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ದೇವರು, ನಮ್ಮ ಮನೆ ದೇವರುಗಳು ಇವರು. ನಾವು ಊರಲ್ಲಿ ಏನು ಪೂಜೆ ಮಾಡ್ತೀವಿ ಅದೇ ಸೇಮ್ ದೇವ್ರುಗಳನ್ನ ತಂದು ನಾವು ಡೈಲಿ ಪೂಜೆ ಮಾಡ್ತೀವಿ. ಸೊ ಇವರೇ ನಮ್ಮನ್ನು ಕಾಪಾಡ್ತಿರೋದು ಅಂತ ನಂಬಿದ್ದೀವಿ. ಇಲ್ಲಿಂದನೇ ನೆಕ್ಸ್ಟು ನಮ್ಮ ಮನೆಯ ಮೇನ್ ಅಟ್ರಾಕ್ಷನ್ ಬಂದು ಈ ಫಿಶ್ ಟ್ಯಾಂಕು. ಇದ್ರದ್ದು ಸೌಂಡು, ಇದ್ರದ್ದು ಏನಂತಾರೆ ವೈಬ್ ಇಲ್ಲದೆ ನಮಗೆ ನಿದ್ದೆನೇ ಬರೋಲ್ಲ, ಅಷ್ಟು ಚೆಂದ ಅಡ್ಜಸ್ಟ್ ಆಗಿಬಿಟ್ಟಿದೆ ಈ ಫಿಶ್ ಟ್ಯಾಂಕು. ಸೊ ಇದರಲ್ಲಿ ಕಳೆದೋಗ್ಬಿಟ್ಟಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕಬೋರ್ಡ್ಗಳಲ್ಲಿ ನನ್ನ ಹಸ್ಬೆಂಡ್ದು ಮೆಕ್ಯಾನಿಕಲ್ ಐಟಮ್ಗಳಿದ್ದಾವೆ. ಅವರು ಕಾರ್ ರಿಪೇರಿ ಮಾಡೋವಂಥವು, ಅದು ಇದು ರಿಪೇರಿ ಮಾಡೋದು ಅದೆಲ್ಲ ತುಂಬ ಇಷ್ಟ, ಅದಕ್ಕೆ ಅದನ್ನು ಇಟ್ಕೊಂಡಿದ್ದಾರೆ. ಈ ಲೈಟ್ನ ಎಲ್ಲಿಂದ ತೊಗೊಂಡಿದ್ದು ಅಂತ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ಎಲ್ಲ ಕೇಳ್ತಾ ಇದ್ರಿ. ಅದು ಆ್ಯಕ್ಚುಲಿ ಕತಾರಲ್ಲಿ ಲೋಕಲಲ್ಲಿ ಸೆಂಟರಲ್ಲಿ ಹೋಮ್ ಸೆಂಟರ್ ಅನ್ನೋ ಒಂದು ಇದರಲ್ಲಿ ತೊಗೊಂಡಿದ್ದು. ಸೊ ಲಿಂಕ್ ಎಲ್ಲ ಗೊತ್ತಿಲ್ಲ ಗೈಸ್, ಲೋಕಲ್ ಪರ್ಚೇಸ್. ಆ್ಯಂಡ್ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ವಿ. ಇಲ್ಲಿ ಮನಿ ಪ್ಲ್ಯಾಂಟು ಸೆಕೆಗೆ ಹೋಗ್ಬಿಟ್ಟಿದೆ, ಬಟ್ ಇದು ಇದ್ದಾಗ ತುಂಬ ಚೆನ್ನಾಗಿತ್ತು. ಇಲ್ಲಿವರೆಗೂ ಹಬ್ಬಿಸಿದ್ವಿ ಫುಲ್ ಗೋಡೆ ಎಲ್ಲ. ಆ್ಯಂಡ್ ನಮ್ಮ ಗರುಡ, ಇವ್ರದ್ದು ನೋಡ್ತೀರಾ ಹೆಂಗೆ ವರ್ಕ್ ಆಗ್ತಾರೆ ಅಂತ. ಈ ಥರದ್ದೆಲ್ಲ ತುಂಬ ಕ್ರೇಜು ನನ್ನ ಹಸ್ಬೆಂಡಿಗೆ, ಅದಕ್ಕೆ ಈ ಥರದ್ದೆಲ್ಲ ಬೈ ಮಾಡಿ ಏನೋ ಅವ್ರದ್ದು ಟ್ರೈ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದೊಂದು 55 ಇಂಚು ಸ್ಯಾಮ್ಸಂಗ್ ಟಿ ವಿ. ಇದು ಇವರೇ ತೊಗೊಂಡಿದ್ದು, ಮನೇಲಿ ಬಂದಿರಲಿಲ್ಲ. ಅದಕ್ಕೊಂದು ಸೌಂಡ್ ಸಿಸ್ಟಮೂ ಇವರೇ ಬೈ ಮಾಡಿದ್ರು. ಬಿಕಾಸ್ ಅವ್ರಿಗೆ ಆ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮೂವೀಸ್ ನೋಡೋದು ತುಂಬ ಇಷ್ಟ. ಈ ಕಡೆ ಎಲ್ಲ ನಮ್ಮದು ದೇವ್ರ ಪೂಜೆ ಐಟಮ್ಗಳಿದೆ. ಆ್ಯಂಡ್ ಈ ಕಡೆ ನಮ್ಮದು ಏನು ಹೇಳ್ತಾರೆ ಲಾಂಡ್ರಿ ರಿಲೇಟೆಡ್ ಐಟಮ್ಗಳಿದ್ದಾವೆ. ಸೊ ಕೆಳಗಡೆ ಒಂದು ಲಂಚ್ ಬಾಕ್ಸ್ಗಳದ್ದು ಇಟ್ಕೊಳ್ಳೋಕೆ ಒಂದು ಸೆಟಪ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಎಲ್ಲರಿಗೂ ಗೊತ್ತಾಯಿದೆ, ಏನು ಸಿಂಬಲ್ ಆಫ್ ಪೀಸ್ ಬುದ್ಧ. ಇದನ್ನ ಊರಿಂದ ತಗೊಬಂದಿದ್ದು. ಅದಾದಮೇಲೆ ಇದೆಲ್ಲ ಬಟರ್ಫ್ಲೈ ಎಲ್ಲ ಡೆಕೋರೇಷನ್ ಮಾಡಿದ್ದು ಬುದ್ಧನ ಸುತ್ತ. ಚೆನ್ನಾಗಿರುತ್ತೆ ಅಂದ್ಕೊಂಡು ಮಾಡಿದ್ದು. ಐ ಹೋಪ್ ಚೆನ್ನಾಗಿ ಕಾಣ್ತಿದೆ ಅಂತ. ಇನ್ನು ಈ ಕಡೆ ಬಂದರೆ ಟಿ ವಿದು ಅಪೋಸಿಟ್ ಬಂದು ಸೋಫಾ ಸೆಟ್ ಇರುತ್ತೆ. ಒಂದು ಟಿಪ್ಪ ಇಟ್ಕೊಂಡಿದ್ದೀವಿ, ಇಲ್ಲೇ ನಮ್ಮದು ಕಾಫಿ ಊಟ ಎಲ್ಲ ಆಗೋದು. ಒಂದು 2 ಸೀಟರ್ ಸೋಫಾ, ಇದು ವಿತ್ ಹೋಮೇ ಕೊಟ್ಟಿದ್ರು. ಅದಾದಮೇಲೆ ಇಲ್ಲೊಂದೆರಡು ಕ್ಯಾಬಿನೆಟ್ ಇದು ಕೊಟ್ಟಿದ್ದಾರೆ, ಏನಂತಾರೆ ಇದು ಟಿಪಾಯ್ ಥರನೇ. ಇಲ್ಲೆಲ್ಲ ನಮ್ಮದು ಡ್ರೈ ಫ್ರೂಟ್ಸು ಮತ್ತು ಈ ಥರ ಕುರುಮ್ ತಿಂಡಿಗಳೆಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ಇಲ್ಲೊಂದು ಬೆಡ್ ಲ್ಯಾಂಪ್ ಇಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಸ್ ಓವನ್. ಅರ್ಜೆಂಟಿಗೆ ನಾವು ಆಫೀಸಿಗೆ ಊಟ ತಿನ್ಕೊಂಡು ಓಡೋವಾಗ ಇಲ್ಲಿ ಓವನಲ್ಲಿ ಬಿಸಿ ಮಾಡ್ಕೊಂಡು ತಿನ್ಕೊಂಡು ಓಡ್ತಾ ಇದ್ದೆ. ಸೊ ಇದು ನಮ್ಮ ಫ್ಯಾಮಿಲಿ ಫೋಟೋ. ಇದು ನನ್ನ ಹಸ್ಬೆಂಡು ನನಗೆ ನನ್ನ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದು. ನನ್ನ ಫೇವ್ರೆಟ್ ಪಿಕ್ ಆಗಿತ್ತು ಇದು ಆವಾಗ. ಸೊ ಇದನ್ನು ಗಿಫ್ಟ್ ಮಾಡಿದ್ರು. ಇದರಲ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿ ಇದೆ. ನಾನು ಕತಾರಿಗೆ ಬಂದಾಗ ಒಂದಿನವೂ ನನ್ನ ಫ್ಯಾಮಿಲಿ ಬಿಟ್ಟು ನೋಡದೇ ಇದ್ದವಳೇ ಅಲ್ಲ. ಸೊ ಅವ್ರನ್ನ ಯಾವಾಗಲೂ ನಾನು ಎದ್ದ ತಕ್ಷಣ ನೋಡಬೇಕು ಅನ್ನೋ ಒಂದು ರೀಸನ್ಗೆ ಇಡೀ ಫ್ಯಾಮಿಲಿ ಫೋಟೋ ಎಲ್ಲ ಹಾಕಿದ್ದೀವಿ. ಇದು ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಅತ್ತೆ ಮಾವ ಅವ್ರ ಅಕ್ಕಂದಿರು. ಇದು ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ. ಇದು ನಮ್ಮ ಮನೆ. ಇದು ಇವರು ಅಕ್ಕ ಭಾವಂದಿರು. ಇನ್ನು ಉಳಿದಿದ್ದು ನಾವು. ಇದು
ನನ್ನ ಹಸ್ಬೆಂಡ್ದು ಫೇವ್ರೆಟ್ ಡಾಗ್ ಊರಲ್ಲಿ ಇದೆ. ತುಂಬ ಇಷ್ಟಪಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ರೀಸೆಂಟಾಗಿ ತೀರೋಯ್ತು. ಬಟ್ ಇದನ್ನು ತೀರೋಕ್ಕಿಂತ ಮುಂಚೆನೇ ಇಟ್ಕೊಂಡಿದ್ರು. ಬಟ್ ಸ್ಟಿಲ್ ಹಂಗೆ ಇದೆ. ಸೊ ನಮ್ಮ ಮನೆದು ಒಂದು ಕ್ಲೋಸರ್ ಫುಲ್ ವ್ಯೂ ನೋಡ್ಕೊಂಡು, ಇದು ನಮ್ಮ ಬ್ಯೂಟಿಫುಲ್ ಹೋಮ್. ಅಂದರೆ 4 ವರ್ಷದಿಂದನೂ ಇದೇ ಮನೇಲಿದ್ದೀವಿ. ನಾನು ಕತಾರಿಗೆ ಬಂದಾಗಿಂದನೂ ಇದೇ ಮನೇಲಿದ್ದೀವಿ. ಪ್ರತಿಯೊಂದು ಮೂಲೆಯಲ್ಲೂ ಇದರಲ್ಲಿ ನಮಗೆ ತುಂಬ ಮೆಮೊರೀಸ್ ಇದೆ. ತುಂಬ ಹತ್ತಿದ್ದೀವಿ, ನಕ್ಕಿದ್ದೀವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ವಿ ವಿಲ್ ಮಿಸ್ ದಿಸ್ ಹೋಮ್. ಸೊ ಇನ್ನು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇರೋದು ನಮ್ಮ ಕಿಚನ್. ಒಂದು ಪುಟ್ಟ ಚಿಕ್ಕ ಕಿಚನ್ ಆಯಿತಾ. ಇದರಲ್ಲಿ ಇಷ್ಟೇ ಇರೋದು ನಮ್ಮ ಕಿಚನ್ನು. ಆ್ಯಂಡ್ ಇದರಲ್ಲಿ ನಂದು ಕಾಫಿ, ಟೀ ಪೌಡರು, ಟೀ ಕಪ್ಸು ಅದೆಲ್ಲ ಇಟ್ಕೊಂಡಿದ್ದೀವಿ. ಇದರಲ್ಲಿ ಕಾಳುಗಳು ಅದೆಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದೆಲ್ಲ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಮತ್ತು ಊರಿಂದ ತಂದಿರೋ ಸಾಂಬಾರು ಪೌಡರ್ಗಳು, ಇಲ್ಲೆಲ್ಲ ಅಡುಗೆ ಮಾಡೋ ಪಾತ್ರೆಗಳು, ಮಸಾಲ ಐಟಮ್ಗಳು ಮಾತ್ರ ಇಲ್ಲಿಟ್ಟಿದ್ದೀವಿ. ಇದನ್ನು ಇಲ್ಲೇ ಸ್ಟವೆಲ್ಲ ಇಲ್ಲೇ ಕೊಟ್ಟಿದ್ದರು ಮನೆಯವರೇ. ಇಲ್ಲೊಂದು ವಾಟರ್ ಇದಿಟ್ಟಿದ್ದೀವಿ. ಇಲ್ಲೆಲ್ಲ ಎಣ್ಣೆ, ತುಪ್ಪ, ಈ ಥರ ಐಟಮ್ಗಳು. ಆ್ಯಂಡ್ ಇಲ್ಲೇ ಪುಟ್ಟದಾಗಿ ಇದಿದೆ, ಒಂದು ಪುಟ್ಟದೇನಿಲ್ಲ, ಮೀಡಿಯಮ್ ಫ್ರಿಡ್ಜ್ ಆಗಿದೆ. ಇಷ್ಟೇ ನಮ್ಮದು ಕಿಚನ್ನು. ಐ ಥಿಂಕ್ ಇಬ್ರಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಅಲ್ಲಿಂದ ಬಂದರೆ ಇದು ನಮ್ಮ ವಾಶ್ರೂಮಲ್ಲಿ ಎಲ್ಲರ ಮನೇಲೂ ವಾಶ್ರೂಮಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಬಟ್ ವಾಷಿಂಗ್ ಮಿಷಿನ್ ಒಳಗಡೆ ಇದೆ, ಅದೊಂದೇ. ಇದಾಗಿತ್ತು ನಮ್ಮ ಒಂದು ಪುಟ್ಟ ಮನೆಯ ಹೋಮ್ ಟೂರ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಗೈಸ್. ಸಿ ಯು. ಲವ್ ಯು. ಟೇಕ್ ಕೇರ್.